ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಮ್ಮೂರು ಶೆಟ್ಟಿಕೆರೆ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾನು ಕಳೆದ 26 ವರ್ಷದಿಂದ ಸಾವಯವ ಕೃಷಿನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಒಟ್ಟು ನಮಗೆ 7 ಎಕರೆ 33 ಗುಂಟೆ ಜಾಗ ಇದೆ. ಇದರಲ್ಲಿ ಒಟ್ಟು ನಾನು 3 ಭಾಗ ಮಾಡಿಕೊಂಡು, ಒಂದು ಹೊಟ್ಟೆಗೆ, ಇಲ್ಲಿ ನಾನು ಭತ್ತ ಮತ್ತು ರಾಗಿ, ಹೆಸರು ಕಾಳು, ಹೊಟ್ಟೆಗೆ ಬೇಕಾದಂಥ ಪದಾರ್ಥಗಳನ್ನು ನಾನು ಇಲ್ಲಿ ಬೆಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಭಾಗದಲ್ಲಿ ಜೇಬಿಗೆ ನಾನಿಲ್ಲಿ ತೆಂಗು, ಅಡಕೆ, ಕಾಳುಮೆಣಸು, ವೆನಿಲಾ, ಕಾಫಿ, ಏಲಕ್ಕಿ ಈ ಥರದ ಬೆಳೆಗಳನ್ನು ನಾನು ಬೆಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಡೀ ತೋಟದ ಬದುಗಳಲ್ಲಿ ಮತ್ತು ಮಧ್ಯೆ ಮಧ್ಯೆ ನಾನು ತೇಗದ ಮರ, ಹೆಬ್ಬೇವು ಮರ ಮತ್ತು ಮಹಾಗನಿ ಮರಗಳನ್ನು ನಾನು ತೋಟ ಸುತ್ತ ಹಾಕ್ಕೊಂಡು ಸುಮಾರು 1,500 ಟಿಂಬರನ್ನು ನಾನು ಅಲ್ಲಿ ಬೆಳೀತಾ ಇದ್ದೀನಿ. ಇದಲ್ಲದೆ ನಾನೊಂದು ಪುಟ್ಟ ಕನಸಿನ ಕಾರಣ ಅಂಥೇಳಿ ನಾನು ಒಂದು ಜಾಗದಲ್ಲಿ 33 ಗುಂಟೆ ಜಾಗದಲ್ಲಿ ಬೆಳೆದಿದ್ದೀನಿ. ಇಲ್ಲಿ ಒಂದು 250 ಹೆಬ್ಬೇವು, ಒಂದು 550 ಗಂಧ, ಶ್ರೀಗಂಧ ಮರ ಮತ್ತು ಒಂದು 450 ರಕ್ತಚಂದನ, 200 ಮಹಾಗನಿ ಗಿಡಗಳು ಮತ್ತು ಅದ್ರ ಜೊತೆಗೆ 56 ವೆರೈಟಿ ಹಣ್ಣಿನ ಗಿಡಗಳು ಸಹಿತ ನಾನು ಇಲ್ಲಿ ಬೆಳ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಆದಾಯ ಹೆಚ್ಚುತ್ತಾ ಇದೆ ಮತ್ತು ಇನ್ಶೂರೆನ್ಸ್ ಥರ ಈ ಮರಗಳು ನನಗೆ ಬರ್ತಾ ಇದೆ. ನಾನು ಆಲ್ರೆಡಿ ಹೆಬ್ಬೇವನ್ನ ಕಟ್ ಮಾಡಿ ಸೇಲ್ ಸಹಿತ ಮಾಡಿದ್ದೀನಿ. ಆದಾಯನ ಮರಾಧಾರಿತ ಕೃಷಿ ಮಾಡಿ ಹೇಗೆ ರೈತರು ಹೆಚ್ಚಿಸ್ಕೋಬೋದು, ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಷಯನ ಹಂಚ್ಕೊಳ್ಳೋದಕ್ಕೋಸ್ಕರ ಇಶಾ ಫೌಂಡೇಶನ್ ಅವರು ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದಾರೆ. ತಿಪ್ಟೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮನ, ಕಲ್ಪತೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮನ ಮೇ 25ನೇ ತಾರೀಕು ಅರೇಂಜ್ ಮಾಡಿದ್ದಾರೆ. ಅಲ್ಲಿ ನಾನು ಕೂಡ ಬರ್ತಾ ಇದ್ದೀನಿ. ನೀವು ಕೂಡ ಬನ್ನಿ. ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.